ವೀಕ್ಷಕರೇ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. 2025ರಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಬಗ್ಗೆ ದಿನಕ್ಕೊಂದು ಅಪ್ಡೇಟ್ಸ್ ಹೊರಬೀಳ್ತಾ ಇದೆ. ದಶಕಗಳ ಬಳಿಕ ಐಸಿಸಿ ಟೂರ್ನಿ ಆಯೋಜನೆಗೆ ಅನುಮತಿ ಸಿಕ್ಕಿದೆ ಅಂತ ಕುಣಿತಿದ್ದ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿರೋ ಏಟನ್ನು ಅರಗಿಸಿಕೊಳ್ಳೋಕಾಗ್ತಾ ಇಲ್ಲ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆಡೋಕೆ ನಾವು ಪಾಕ್ಗೆ ಕಾಲಿಡಲ್ಲ ಅಂತ ಬಿಸಿಸಿಐ ಪಟ್ಟು ಹಿಡಿದಿರೋದೇ ಪಾಕ್ಗೆ ನುಂಗಲಾರದ ತುತ್ತಾಗಿದೆ. ದಯವಿಟ್ಟು ಪಾಕ್ಗೆ ಬನ್ನಿ ಅಂತ ಕೆಲ ಆಟಗಾರರು ಬೇಡಿಕೊಂಡ್ರು. ಇನ್ನು ಕೆಲವರು ನೀವು ಬರದೇ ಇದ್ರೆ ನಾವೇ ಟೂರ್ನಿ ಆಡಿಕೊಳ್ತೇವೆ ಅಂತ ಗೊಡ್ಡು ಬೆದರಿಕೆ ಕೂಡ ಹಾಕಿದ್ರು. ಬಟ್ ಇದಕ್ಕೆಲ್ಲ ಬಿಸಿಸಿಐ ತಲೆ ಕೆಡಿಸಿಕೊಳ್ಳೋ ಪ್ರಶ್ನೆಯೇ ಇಲ್ಲ. ವಿಶ್ವ ಕ್ರಿಕೆಟ್ನ ದೊಡ್ಡಣ್ಣನಂತಿರೋ ಬಿಸಿಸಿಐ ಹಠಕ್ಕೆ ಮಣಿದಿರೋ ಐಸಿಸಿ ಪಾಕಿಸ್ತಾನಕ್ಕೆ ಶಾಕ್ ಕೊಡೋಕೆ ಸಿದ್ಧವಾಗಿದೆ. ಏನದು ಶಾಕ್ ಅನ್ನೋದನ್ನೇ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಾಕಿಸ್ತಾನದಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಆಡುತ್ತಾ ಇಲ್ವಾ ಅನ್ನೋದು ಇನ್ನೂ ಕೂಡ ಗೊಂದಲದಲ್ಲೇ ಇದೆ. ಫೆಬ್ರವರಿ 19ರಿಂದ ಮಾರ್ಚ್ 9ರವರೆಗೆ ಈ ಮೆಗಾ ಪಂದ್ಯಾವಳಿಯಲ್ಲಿ 8 ದೇಶಗಳು ಭಾಗವಹಿಸ್ತಾ ಇವೆ. ಚಾಂಪಿಯನ್ಸ್ ಟ್ರೋಫಿಯ ವೇಳಾಪಟ್ಟಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಒಂದೇ ಗುಂಪಿನಲ್ಲಿ ಸ್ಥಾನವನ್ನು ಪಡ್ಕೊಂಡಿವೆ. ಹಾಗೆ ನ್ಯೂಜಿಲೆಂಡ್ ಮತ್ತು ಬಾಂಗ್ಲಾದೇಶ ತಂಡಗಳು ಕೂಡ ಎ ಗುಂಪಿನಲ್ಲೇ ಇವೆ. ಇನ್ನು ಬಿ ಗುಂಪಿನಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ ಮತ್ತು ಆಫ್ಘಾನಿಸ್ತಾನ ತಂಡಗಳಿವೆ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕೂಡ ಈಗಾಗಲೇ ಟೂರ್ನಿಯ ಪ್ರಸ್ತಾವಿತ ವೇಳಾಪಟ್ಟಿಯನ್ನ ಐಸಿಸಿಗೆ ಸಲ್ಲಿಕೆ ಮಾಡಿದೆ. ಭಾರತದ ಪಂದ್ಯಗಳಿಗೂ ಕೂಡ ಮೈದಾನವನ್ನು ಅಂತಿಮಗೊಳಿಸಿದೆ. ಆದರೆ ಭಾರತ ಮಾತ್ರ ಪಾಕಿಸ್ತಾನಕ್ಕೆ ಕಾಲಿಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದೆ. ಭಾರತದ ಈ ದಿಟ್ಟ ನಿರ್ಧಾರದಿಂದ ಉರಿದು ಬಿದ್ದಿದ್ದ ಪಾಕ್ ಕ್ರಿಕೆಟರ್ಸ್ ಭಾರತ ಬರ್ಲಿ ಬಿಡ್ಲಿ, ನಾವು ನಮ್ಮ ದೇಶದಲ್ಲೇ ಚಾಂಪಿಯನ್ಸ್ ಟ್ರೋಫಿಯನ್ನು ನಡೆಸ್ತೇವೆ ಎಂದು ಜಂಬವನ್ನ ಕೊಚ್ಚಿಕೊಳ್ತಾ ಇದ್ರು. ಬಟ್ ಈಗ ಪಾಕಿಸ್ತಾನಿಗಳ ಅತಿರೇಕಕ್ಕೆ ಸರಿಯಾಗಿ ಪೆಟ್ಟು ಕೊಟ್ಟಿದೆ. ಐಸಿಸಿ ಕೊಟ್ಟಿರೋ ಶಾಕ್ ಎಂಥದ್ದು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಭದ್ರತೆ ಕಾರಣಗಳಿಂದಾಗಿ ಭಾರತ ತಂಡದ ಪಂದ್ಯಗಳನ್ನ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಲಾಹೋರ್ನ ಗಡ್ಡಾಫಿ ಸ್ಟೇಡಿಯಂನಲ್ಲಿ ಸ್ಥಳವನ್ನ ನಿಗದಿ ಮಾಡಿದೆ. ಆದರೆ ಟೀಂ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗೋ ಮಾತೇ ಇಲ್ಲ. ಈ ಹಿಂದೆ ನಡೆದ ಏಷ್ಯಾ ಕಪ್ನಂತೆ ಭಾರತ ಆಡುವ ಪಂದ್ಯಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ನಡೆಸೋಕೆ ಬಿಸಿಸಿಐ ಬಯಸ್ತಾ ಇದೆ. ಟೀಂ ಇಂಡಿಯಾದ ಪಂದ್ಯಗಳನ್ನು ದುಬೈ ಅಥವಾ ಶ್ರೀಲಂಕಾದಲ್ಲಿ ಆಯೋಜನೆ ಮಾಡುವಂತೆ ಬಿಸಿಸಿಐ ಮೂಲಗಳು ಐಸಿಸಿಗೆ ಸೂಚನೆಯನ್ನು ಕೊಟ್ಟಿವೆ. ಆದರೆ ಈ ಬಗ್ಗೆ ಐಸಿಸಿ ಇನ್ನೂ ಕೂಡ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ. ಭಾರತ ಸರ್ಕಾರದಿಂದ ಅನುಮತಿ ಸಿಕ್ಕಿದ್ರೆ ಮಾತ್ರ ಟೀಂ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗುತ್ತೆ. ಇತ್ತೀಚೆಗೆ ಚಾಂಪಿಯನ್ಸ್ ಟ್ರೋಫಿಗಾಗಿ ಭಾರತ ತಂಡವನ್ನು ಪಾಕಿಸ್ತಾನಕ್ಕೆ ಕಳುಹಿಸಲು ಬಿಸಿಸಿಐಗೆ ಮನವರಿಕೆ ಮಾಡುವ ಜವಾಬ್ದಾರಿಯನ್ನ ಪಿಸಿಬಿ ಐಸಿಸಿಗೆ ವಹಿಸಿದೆ. ಆದರೆ ಪಿಸಿಬಿ ಮಾತಿಗೆ ಸೊಪ್ಪು ಹಾಕದ ಐಸಿಸಿ ಹೊಸ ಹೆಜ್ಜೆಯನ್ನ ಇಟ್ಟಿದೆ. ಪಾಕಿಸ್ತಾನದಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟೂರ್ನಿಯನ್ನ ಹೈಬ್ರಿಡ್ ಮಾದರಿಯಲ್ಲೇ ಆಯೋಜಿಸಲು ಐಸಿಸಿ ಸಿದ್ಧತೆ ನಡೆಸಿದೆ. ಇದಕ್ಕೆ ಒಂದಷ್ಟು ಹೆಚ್ಚುವರಿ ಫಂಡ್ ಕೂಡ ಬಿಡುಗಡೆ ಮಾಡಲು ಐಸಿಸಿ ನಿರ್ಧಾರ ಮಾಡಿದೆ. ಹೈಬ್ರಿಡ್ ಪದ್ಧತಿಯಲ್ಲಿ ಟೂರ್ನಿಯನ್ನ ಬೇರೆ ದೇಶದಲ್ಲಿ ನಡೆಸಬೇಕಾದ್ರೆ ಯಾವುದೇ ತೊಂದರೆಯಾಗದಂತೆ ಐಸಿಸಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ತಟಸ್ಥ ಸ್ಥಳದಲ್ಲಿ ಭಾರತದ ಪಂದ್ಯಗಳನ್ನು ಆಯೋಜಿಸಲು ಟೂರ್ನಮೆಂಟ್ನ ಬಜೆಟ್ಗೆ ಮತ್ತಷ್ಟು ಹಣವನ್ನು ಐಸಿಸಿ ನೀಡಲು ಸಿದ್ಧವಾಗಿದೆ. ಟೀಂ ಇಂಡಿಯಾವನ್ನು ಪಾಕಿಸ್ತಾನಕ್ಕೆ ತರಲು ಕೊನೆಯವರೆಗೂ ಕೂಡ ಪ್ರಯತ್ನ ಮಾಡೋದಾಗಿ ಐಸಿಸಿ ಮೂಲಗಳು ತಿಳಿಸಿವೆ. ಆದರೆ ಅದು ಸಾಧ್ಯವಾಗದೇ ಇದ್ರೆ ಹೈಬ್ರಿಡ್ ಮಾದರಿಯಲ್ಲಿ ಆಯೋಜನೆ ಮಾಡಬೇಕಾಗುತ್ತೆ. ಅಷ್ಟಕ್ಕೂ ಭಾರತ ತಂಡಕ್ಕೆ ಪಿಸಿಬಿ ಮತ್ತು ಐಸಿಸಿ ಇಷ್ಟೊಂದು ಪ್ರಾಶಸ್ತ್ಯ ನೀಡ್ತಿರೋದಕ್ಕೆ ಕಾರಣ ಕೂಡ ಇದೆ. ವಿಶ್ವ ಕ್ರಿಕೆಟ್ ಲೋಕದ ದೊಡ್ಡಣ್ಣನಂತಿರೋ ಬಿಸಿಸಿಐ ಚಿನ್ನದ ಮೊಟ್ಟೆ ಇಡುವ ಕೋಳಿ. ಹಾಗೇನಾದ್ರೂ ಚಾಂಪಿಯನ್ಸ್ ಟೂರ್ನಿಯಲ್ಲಿ ಭಾರತ ಭಾಗವಹಿಸದೇ ಇದ್ರೆ ಪಿಸಿಬಿ ಹಾಗೆ ಐಸಿಸಿ ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಇದೇ ಕಾರಣಕ್ಕೆ ಕಳೆದ ವರ್ಷ ಏಷ್ಯಾ ಕಪ್ ಪಂದ್ಯಾವಳಿ ಸಂದರ್ಭದಲ್ಲಿ ಭಾರತ ತಂಡ ಪಾಕಿಸ್ತಾನಕ್ಕೆ ಪ್ರಯಾಣ ಮಾಡಲು ನಿರಾಕರಿಸಿದ್ರೂ ಕೂಡ ಹೈಬ್ರಿಡ್ ಮಾದರಿಯನ್ನು ಅಳವಡಿಸಿ ಭಾರತದ ಪಂದ್ಯಗಳನ್ನ ಶ್ರೀಲಂಕಾದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದೀಗ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಯಲ್ಲೂ ಕೂಡ ಹೈಬ್ರಿಡ್ ಮಾದರಿಯಲ್ಲಿ ಅಳವಡಿಸಲು ಪ್ಲಾನ್ ನಡೀತಾ ಇದೆ. ಆದ್ರೆ ಇದರಿಂದ ಪಾಕಿಸ್ತಾನ ತನ್ನ ಆದಾಯದಲ್ಲಿ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ ಭಾರತ ತಂಡ ಪಂದ್ಯಾವಳಿಯಲ್ಲಿ ಸೆಮಿಫೈನಲ್ ಮತ್ತು ಫೈನಲ್ ಅನ್ನ ಪ್ರವೇಶ ಮಾಡಿದ್ರೆ ಈ ಪಂದ್ಯಗಳನ್ನು ಕೂಡ ಪಾಕಿಸ್ತಾನದಿಂದ ಹೊರಗೆ ಆಡಿಸಬೇಕಾಗುತ್ತೆ. ಇದರಿಂದ ಮೈದಾನದ ಹೊರಗೂ ಕೂಡ ಭಾರತದ ಪ್ರಾಬಲ್ಯ ಹೆಚ್ಚಾಗಲಿದೆ. ಹಾಗೆ ಪಾಕಿಸ್ತಾನ ಮತ್ತೊಮ್ಮೆ ಹಿನ್ನಡೆಯನ್ನು ಅನುಭವಿಸುತ್ತೆ. ಇದೇ ಕಾರಣಕ್ಕೆ ಭಾರತವನ್ನ ಪಾಕಿಸ್ತಾನಕ್ಕೆ ಕರೆಸಿಕೊಳ್ಳೋಕೆ ಶತಾಯಗತಾಯ ಕಸರತ್ತು ನಡೆಸ್ತಾ ಇದೆ. ಆದ್ರೆ ಬಿಸಿಸಿಐ ಪವರ್ ಮುಂದೆ ಐಸಿಸಿ ಕೂಡ ತಲೆಬಾಗಿದ್ದು ಹೈಬ್ರಿಡ್ ಮಾದರಿ ಟೂರ್ನಿಗೆ ಸಿದ್ಧತೆಯನ್ನ ಆರಂಭಿಸಿದೆ. ಪ್ರತಿ ಬಾರಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹೋಪ್ಲೆಸ್ ಬಿಡ್ಡಿಂಗ್ ಮಾಡಿದೆ ಅಂತಾನೆ ಫ್ಯಾನ್ಸ್ ಸಿಟ್ಟಾಗ್ತಿದ್ರು. ಆರ್ಸಿಬಿ ಬ್ಯಾಟಿಂಗ್ ಲೈನ್ಅಪ್ ವಿಚಾರವಾಗಿ ಒಂದಷ್ಟು ಕಂಪ್ಲೇಂಟ್ಸ್ ಕೂಡ ಇತ್ತು. ಬಟ್ ಈ ಸಲ ಡೋಂಟ್ ವರಿ, ಈ ಬಾರಿ ಆರ್ಸಿಬಿಯಲ್ಲಿ ಒಂದಷ್ಟು ಗುಡ್ ನ್ಯೂಸ್ ಆಗುವಂತ ಡೆವಲಪ್ಮೆಂಟ್ಸ್ಗಳಾಗ್ತಿವೆ. 17 ವರ್ಷಗಳಿಂದ ಒಂದೇ ಒಂದು ಐಪಿಎಲ್ ಟ್ರೋಫಿ ಗೆಲ್ಲದೆ ಪರದಾಡ್ತಿರುವ ಆರ್ಸಿಬಿ ತಂಡಕ್ಕೆ ಮೇಜರ್ ಸರ್ಜರಿ ಆಗ್ತಾ ಇದೆ. ಪ್ರತಿ ಬಾರಿ ಐಪಿಎಲ್ ಸೋತಾಗ್ಲೂ ಕೂಡ ಟೀಮ್ ಕೋಚಿಂಗ್ ಸ್ಟಾಫ್ಸ್ ಬಗ್ಗೆ ದೂರುಗಳು ಕೇಳಿ ಬರ್ತಾನೆ ಇತ್ತು. ಅಭಿಮಾನಿಗಳಂತೂ ಮೊದಲು ಆರ್ಸಿಬಿ ಸೆಲೆಕ್ಷನ್, ಕೋಚಿಂಗ್ ಸ್ಟಾಫ್ಗಳನ್ನ ಬದಲಾಯಿಸಬೇಕು ಅಂತ ಗೊಣಗಾಡ್ತಿದ್ರು. ಹೀಗಾಗಿ ಆರ್ಸಿಬಿ ಆಲ್ರೆಡಿ ದಿನೇಶ್ ಕಾರ್ತಿಕ್ಗೆ ಹೊಸ ಜವಾಬ್ದಾರಿಯನ್ನು ಕೊಟ್ಟಿದೆ. ಆರ್ಸಿಬಿ ತಂಡದ ಮೆಂಟರ್ ಮತ್ತು ಬ್ಯಾಟಿಂಗ್ ಕೋಚ್ ಆಗಿ ದಿನೇಶ್ ಕಾರ್ತಿಕ್ ಅವರನ್ನ ನೇಮಕ ಮಾಡಿದೆ. ಇಷ್ಟೆಲ್ಲ ಆದ್ಮೇಲೆ ಫ್ಯಾನ್ಸ್ ಮನಸ್ಸಲ್ಲಿ ಉಳಿದಿರೋದು ನಮ್ಮ ಬೆಂಗಳೂರು ಟೀಮ್ನ ಮದ್ದಾನೆ ಆರ್ಸಿಬಿ ಬಲ ವಿರಾಟ್ ಕೊಹ್ಲಿಯನ್ನು ಉಳಿಸಿಕೊಳ್ತಾರೋ ಇಲ್ವೋ ಅನ್ನೋದು. ಆರ್ಸಿಬಿಗೆ ಇಷ್ಟೆಲ್ಲ ಫ್ಯಾನ್ಸ್ ಕ್ರೇಜ್ ಇರೋದೇ ವಿರಾಟ್ ಕೊಹ್ಲಿಯಿಂದಾಗಿ. ಅಂದಮೇಲೆ ವಿರಾಟ್ ಕೊಹ್ಲಿನ ಬಿಡೋ ಮಾತೇ ಇಲ್ಲ ಅಂತ ಆರ್ಸಿಬಿ ಫ್ರಾಂಚೈಸಿ ಮೆಸೇಜ್ ಕೊಟ್ಟಿದೆ. ಕೊಹ್ಲಿಗಾಗಿ ಆರ್ಸಿಬಿ ಕೋಟಿ ಕೋಟಿ ದುಡ್ಡನ್ನು ಸುಡಿಯೋಕೆ ರೆಡಿಯಾಗಿದೆ. ಹಾಗಂತ ಕೊಹ್ಲಿಯನ್ನು ಸ್ಟಾರ್ ಪ್ಲೇಯರ್ ಅನ್ನೋ ಒಂದೇ ಕಾರಣಕ್ಕಲ್ಲ, ವಿರಾಟ್ ಬೆಂಗಳೂರು ತಂಡಕ್ಕೆ ಯಾಕೆ ಬೇಕು ಅನ್ನೋದಕ್ಕೆ ಸಾಲು ಸಾಲು ಕಾರಣಗಳೇ ಇವೆ. ಎಲ್ಲವನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ.
ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ಮಾತಿದೆ, ಕಮ್ ಬ್ಯಾಕ್ ಈಸ್ ಗ್ರೇಟರ್ ದನ್ ಸೆಟ್ ಬ್ಯಾಕ್. ಬಹುಶಃ RCB ಕೂಡ ಒಂದಲ್ಲ ಒಂದು ದಿನ ಗ್ರೇಟ್ ಕಮ್ ಬ್ಯಾಕ್ ಮಾಡಿ ಕಪ್ ಗೆಲ್ಲೋದಂತೂ ಗ್ಯಾರಂಟಿ. ಈ ಸೀಸನ್ ಅಲ್ಲಿ ಹೇಗಾದ್ರೂ ಮಾಡಿ ಕಪ್ ಗೆಲ್ಲಲೇಬೇಕು ಎಂದು ಜಿದ್ದಿಗೆ ಬಿದ್ದಿದೆ RCB ಮ್ಯಾನೇಜ್ಮೆಂಟ್. ಈ ವರ್ಷದ ಕೊನೆ ಅಂದ್ರೆ ಡಿಸೆಂಬರ್ನಲ್ಲಿ IPL ಮೆಗಾ ಆಕ್ಷನ್ ನಡೆಯಲಿದೆ. ಕ್ವಾಲಿಟಿ ಆಟಗಾರರ ಖರೀದಿಯನ್ನ ಮಾಡಿ ಬಲಿಷ್ಠ ತಂಡ ಕಟ್ಟುವ ಪ್ಲಾನ್ ರೆಡಿಯಾಗಿದೆ. ಹೀಗಾಗಿ ಕೊಹ್ಲಿ ಅವರನ್ನ ರಿಟೈನ್ ಮಾಡಿಕೊಳ್ಳಲು RCB ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಯಾಕಂದ್ರೆ RCB ಶಕ್ತಿಯೇ ವಿರಾಟ್ ಕೊಹ್ಲಿ. ಏಕಾಂಗಿಯಾಗಿ ಟೀಮ್ ಗೆಲ್ಲೋವರೆಗೂ ಕೂಡ ವಿರಾಟ್ ಹೋರಾಟವನ್ನ ಯಾರೂ ಕೂಡ ಮರೆಯಕ್ಕಾಗಲ್ಲ. ಜೊತೆಗೆ ಫೀಲ್ಡಿಂಗ್ ಬ್ರಿಲಿಯನ್ಸ್ ಮೂಲಕ ರನ್ ಉಳಿಸೋದ್ರೂ ಕೂಡ ಕೊಹ್ಲಿಯಾಗೆ ಸರಿಸಮಾನರು ಯಾರೂ ಇಲ್ಲ. ಅದ್ಭುತ ಕ್ಯಾಚ್, ಮಿಂಚಿನ ಗತಿಯಲ್ಲಿ ರನ್ಔಟ್ ಮಾಡೋದನ್ನ ನೀವು ನೋಡಿರ್ತೀರಿ. ಅಷ್ಟೇ ಅಲ್ಲ, ಸೋಲಿನ ಸುಳಿಯಲ್ಲಿ ಟೀಮ್ ಸಿಕ್ಕಾಗ್ಲೂ ಕೂಡ ಪ್ರತಿ ಆಟಗಾರರಲ್ಲೂ ಹುರುಪು ತುಂಬಬಲ್ಲ ಗ್ರೇಟ್ ಮ್ಯಾನ್ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಹೀಗಾಗಿ ಕೊಹ್ಲಿ ಅವರನ್ನ ರಿಟೈನ್ ಮಾಡಿಕೊಳ್ಳಲು RCB ತಂಡ ಭಾರಿ ಮೊತ್ತವನ್ನೇ ಮೀಸಲಿಟ್ಟಿದೆ. ಈ ಸಲ ಕೊಹ್ಲಿಗೆ ಕನಿಷ್ಠ 17 ಕೋಟಿ ರೂಪಾಯಿ, ಗರಿಷ್ಠ 20 ಕೋಟಿ ಆದ್ರೂ ಪರವಾಗಿಲ್ಲ ರಿಟೈನ್ ಮಾಡಿಕೊಳ್ಳಲು RCB ಮುಂದಾಗಿದೆ ಎಂದು ತಿಳಿದು ಬಂದಿದೆ. ಮತ್ತೊಂದು ಕಡೆ KL ರಾಹುಲ್ ಕೂಡ RCBಗೆ ಜಾಯಿನ್ ಆಗ್ತಾರೆ ಎನ್ನಲಾಗ್ತಿದೆ. ವಿರಾಟ್ ಕೊಹ್ಲಿ ಮತ್ತು KL ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ಅನ್ನೋದು RCB ಮ್ಯಾನೇಜ್ಮೆಂಟ್ ಲೆಕ್ಕಾಚಾರ. ಇನ್ನು ಒಂದು ವಿಚಾರ ಅಂದ್ರೆ ಕನ್ನಡಿಗ KL ರಾಹುಲ್ ಕೂಡ ವಿರಾಟ್ ಕೊಹ್ಲಿ ಜೊತೆ ಚೆನ್ನಾಗಿ ಹೊಂದಿಕೊಳ್ತಾರೆ. ವಿರಾಟ್ ಕೊಹ್ಲಿಗೋಸ್ಕರವೇ RCB ಮ್ಯಾನೇಜ್ಮೆಂಟ್ KL ರನ್ನ ಟೀಮ್ಗೆ ಸೇರಿಸಿಕೊಳ್ಳಲು ತುದಿಗಾಲಲ್ಲಿ ನಿಂತಿದೆ. ಅದೇನೇ ಇರಲಿ, ವಿರಾಟ್ ಕೊಹ್ಲಿ RCB ಪಾಲಿಗೆ ಬರೀ ಗ್ರೇಟರ್ ಕ್ರಿಕೆಟರ್ ಅಲ್ಲ, ಗ್ರೇಟೆಸ್ಟ್ ಆಲ್ ಟೈಮ್. ಒಬ್ಬ ಶ್ರೇಷ್ಠ ಆಟಗಾರ RCB ಜೊತೆಗೆ ನಿಂತಿರುವುದರಿಂದಲೇ ಫ್ಯಾನ್ಸ್ ಕೂಡ RCB ಪರ ನಿಂತಿರೋದು ಅನ್ನೋದನ್ನ ಯಾರೂ ಕೂಡ ಮರೆಯಬಾರದು. ಮೂಡ ಹಗರಣದ ವಿರುದ್ಧ ವಿಪಕ್ಷ ನಾಯಕರು ಸದನದಲ್ಲಿ ಸಮರ ಸಾರಿದ್ದು ಮತ್ತೆ ಗದ್ದಲಕ್ಕೆ ಕಾರಣವಾಗಿತ್ತು. ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿರುವ ಬಿಜೆಪಿ ಹಾಗೆ JDS ಸದಸ್ಯರು ಗುರುವಾರ ಸದನ ಆರಂಭ ಆಗ್ತಾ ಇದ್ದಂತೆ ಗದ್ದಲ ಉಂಟು ಮಾಡಿದ್ರು. ಮೂಡ ಹಗರಣದ ಬಗ್ಗೆ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು. ಮೂಡಾದಲ್ಲಿ CM ತಪ್ಪಿಲ್ಲ ಎಂದ್ರೆ ಚರ್ಚೆಗೆ ಯಾಕೆ ಮುಂದಾಗ್ತಾ ಇಲ್ಲ ಎಂದು ವಿರೋಧ ಪಕ್ಷದ ಅಶೋಕ್ ಪ್ರಶ್ನಿಸಿದ್ರು. ಈ ವೇಳೆ ಆಡಳಿತ ಮತ್ತು ವಿಪಕ್ಷ ನಾಯಕರ ನಡುವೆ ಗದ್ದಲ ಉಂಟಾಯಿತು. ಮಾಜಿ ಪ್ರಧಾನಿ HD ದೇವೇಗೌಡರು ರಾಜ್ಯಸಭೆಯಲ್ಲಿ ಅಂಕೋಲಾ ಗುಡ್ಡ ಕುಸಿತದ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಗದ್ದಲಕ್ಕೆ ಕಾರಣವಾಗಿದೆ. ದುರಂತ ಸಂಭವಿಸಿ 6 ದಿನಗಳು ಕಳೆದರೂ ರಾಜ್ಯ ಸರ್ಕಾರದಿಂದ ಯಾರೊಬ್ಬರೂ ಭೇಟಿ ನೀಡಿರಲಿಲ್ಲ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭೇಟಿ ನೀಡಿದ ಬಳಿಕವಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಸಚಿವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಎಂದು ದೇವೇಗೌಡರು ದೂರಿದ್ರು. ಹಾಗೆ ಕರ್ನಾಟಕ ಸರ್ಕಾರ ಹೇಗೆ ಕೆಲಸ ಮಾಡ್ತಾ ಇದೆ ಎಂಬುದಕ್ಕೆ ನಿದರ್ಶನ ಅಂದ್ರು. ಗೌಡರ ಹೇಳಿಕೆಗೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷ ಸದಸ್ಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರ ಆಯ್ಕೆಯನ್ನ ಹಿಮಾಚಲ ಪ್ರದೇಶ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿದ್ದು, ನ್ಯಾಯಾಲಯವು ಕಂಗನಾಗೆ ನೋಟಿಸ್ ಕಳುಹಿಸಿದೆ. ಹಾಗೆ ಆಗಸ್ಟ್ 21ರ ಒಳಗೆ ಉತ್ತರಿಸುವಂತೆ ಕೇಳಿದ್ದಾರೆ. ಈ ಅರ್ಜಿಯನ್ನ ಕಿನ್ನೌರ್ ನಿವಾಸಿ ಸ್ವತಂತ್ರ ಅಭ್ಯರ್ಥಿ ಲಾಯಕ್ ರಾಮ್ ನೇಗಿ ಸಲ್ಲಿಸಿದ್ದಾರೆ. ನಿಗದಿತ ಮಾನದಂಡಗಳನ್ನು ಪೂರೈಸಿದ್ರೂ ಕೂಡ ತಮ್ಮ ನಾಮಪತ್ರವನ್ನು ತಿರಸ್ಕರಿಸಲಾಗಿದೆ ಎಂದು ಅರ್ಜಿಯ ಮೂಲಕ ವಾದಿಸಿದ್ದಾರೆ. ಬಿಲಿಯನೇರ್ ಉದ್ಯಮಿಗಳಾದ ಎಲಾನ್ ಮಸ್ಕ್ ಹಾಗೆ ಮಾರ್ಕ್ ಜುಗರ್ಬರ್ಗ್ ನಡುವೆ ಮತ್ತೆ ಗುದ್ದಾಟದ ಮಾತುಗಳು ಕೇಳಿಬರ್ತಿವೆ. ಮೆಟಾ CEO ಮಾರ್ಕ್ ಜುಗರ್ಬರ್ಗ್ ಅವರಿಗೆ ಟೆಸ್ಲಾ ಸಂಸ್ಥೆಯ ಮಾಲೀಕ ಎಲಾನ್ ಮಸ್ಕ್ ಅವರು ದೈಹಿಕ ಬಲ ಪ್ರದರ್ಶನದ ಸವಾಲು ಒಡ್ಡಿದ್ದಾರೆ. ಮಾರ್ಕ್ ಜುಗರ್ಬರ್ಗ್ ಅವರಿಗೆ ಈಗ 40 ವರ್ಷ ವಯಸ್ಸು, ಎಲಾನ್ ಮಸ್ಕ್ ಅವರಿಗೆ 53 ವರ್ಷ. ಇವರಿಬ್ಬರ ನಡುವೆ 2023ರಲ್ಲಿ ಬಾಕ್ಸಿಂಗ್ ಪಂದ್ಯಾವಳಿ ನಡೆಯಲಿದೆ ಎಂದು ಸುದ್ದಿಯಾಗಿತ್ತು. ಆದರೆ ಕಡೆಯ ಕ್ಷಣದಲ್ಲಿ ಇಬ್ರು ಕೂಡ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ರು. ಇದೀಗ ಎಲಾನ್ ಮಸ್ಕ್ ಅವರೇ ಮತ್ತೆ ಮಾರ್ಕ್ ಜುಗರ್ಬರ್ಗ್ನ ಆಹ್ವಾನ ನೀಡಿದ್ದಾರೆ. ಸಮಯ, ಸ್ಥಳ ಹಾಗೆ ನಿಯಮಗಳನ್ನ ನೀನೇ ನಿರ್ಧಾರ ಮಾಡು, ನಾವಿಬ್ರು ಫೈಟ್ ಮಾಡೋಣ ಎಂದು ಆಹ್ವಾನ ಕೊಟ್ಟಿದ್ದಾರೆ. ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ ಅತಿದೊಡ್ಡ ಕ್ರೀಡಾಕೂಟಕ್ಕೆ ಸಜ್ಜಾಗ್ತಾ ಇದೆ. 2024ರ ಸಮ್ಮರ್ ಒಲಿಂಪಿಕ್ಸ್ಗೆ ಜುಲೈ 26ರಂದು ಅಧಿಕೃತ ಚಾಲನೆ ಸಿಗಲಿದೆ. ಈ ಬಾರಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 117 ಭಾರತೀಯ ಅಥ್ಲೀಟ್ಗಳು ಸ್ಪರ್ಧೆ ಮಾಡ್ತಿದ್ದಾರೆ. ಅವರಲ್ಲಿ 70 ಪುರುಷರು ಮತ್ತು 47 ಮಹಿಳೆಯರಿದ್ದಾರೆ. ರಗ್ಬಿ ಸೆವೆನ್ಸ್, ಫುಟ್ಬಾಲ್, ಬಿಲ್ಲುಗಾರಿಕೆಯಲ್ಲಿ ಶ್ರೇಯಾಂಕದ ಸುತ್ತುಗಳಂತಹ ಕೆಲವು ಈವೆಂಟ್ಗಳು ಈಗಾಗಲೇ ಆರಂಭ ಆಗಿವೆ. ಭಾರತ ಜುಲೈ 25ರಂದು ವೈಯಕ್ತಿಕ ಬಿಲ್ಲುಗಾರಿಕೆ ರ್ಯಾಂಕಿಂಗ್ ಸುತ್ತುಗಳೊಂದಿಗೆ ತನ್ನ ಒಲಿಂಪಿಕ್ ಪ್ರಯಾಣವನ್ನು ಪ್ರಾರಂಭ ಮಾಡಿದೆ. ಆಗಸ್ಟ್ 11ರಂದು ಕೂಟದ ಸಮಾರೋಪ ಸಮಾರಂಭ ನಡೆಯಲಿದ್ದು ಭಾರತೀಯ ಅಥ್ಲೀಟ್ಸ್ ಹೊಸ ಇತಿಹಾಸವನ್ನು ಬರೆಯೋಕೆ ಎದುರು ನೋಡ್ತಿದ್ದಾರೆ. ಮಹಿಳಾ ಏಷ್ಯಾ ಕಪ್ T20 ಟೂರ್ನಿಯು ನಾಕೌಟ್ ಹಂತಕ್ಕೆ ಬಂದಿದ್ದು 8 ತಂಡಗಳ ಪೈಕಿ 4 ತಂಡಗಳು ಸೆಮಿಫೈನಲ್ ಹಂತಕ್ಕೇರಿವೆ. ಗ್ರೂಪ್ ಎ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಸ್ಥಾನ ಅಲಂಕರಿಸಿರುವ ಮೂಲಕ ಭಾರತ ತಂಡ ಸೆಮಿಫೈನಲ್ಗೇರಿದರೆ ದ್ವಿತೀಯ ಸ್ಥಾನದೊಂದಿಗೆ ಪಾಕಿಸ್ತಾನ ತಂಡ ಕೂಡ ಮುಂದಿನ ಹಂತಕ್ಕೆ ಪ್ರವೇಶ ಪಡೆದಿದೆ. ಹಾಗೆಯೇ ಗ್ರೂಪ್ ಬಿ ಅಂಕಪಟ್ಟಿಯಲ್ಲಿ ಶ್ರೀಲಂಕಾ ತಂಡ ಮೊದಲ ಸ್ಥಾನ ಅಲಂಕರಿಸಿದರೆ ಬಾಂಗ್ಲಾದೇಶ ದ್ವಿತೀಯ ಸ್ಥಾನದಲ್ಲಿ ಕಾಣಿಸಿಕೊಂಡಿದೆ. ಈ ಮೂಲಕ ಉಭಯ ತಂಡಗಳು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿವೆ. ಜುಲೈ 26ರಂದು ಸೆಮಿಫೈನಲ್ ಪಂದ್ಯಗಳು ನಡೆಯಲಿದ್ದು ಭಾರತ ತಂಡದ ಎದುರಾಳಿಯಾಗಿ ಬಾಂಗ್ಲಾ ಕಣಕ್ಕಿಳಿಯಲಿದೆ. ದ್ವಿತೀಯ ಸೆಮಿಫೈನಲ್ನಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳು ಸೆಣಸಾಡಲಿವೆ. ಹೈದರಾಬಾದ್ ತಂಡದ ಸ್ಫೋಟಕ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ IPLನಲ್ಲಿ ಅಬ್ಬರಿಸಿದ್ರು. ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಭಾರತ ತಂಡಕ್ಕೂ ಕೂಡ ಆಯ್ಕೆಯಾಗಿದ್ರು. ಇದೀಗ ವಿರಾಟ್ ಕೊಹ್ಲಿ ಮತ್ತು AB ಡಿವಿಲಿಯರ್ಸ್ ನನಗಿಷ್ಟ, RCB ತಂಡಕ್ಕೆ ಆಡುವುದು ನನ್ನ ಕನಸು ಎಂದು SRH ಸ್ಫೋಟಕ ಬ್ಯಾಟರ್ ಹೇಳಿಕೊಂಡಿದ್ದಾರೆ. ನಾನು ಕಳೆದ 10 ವರ್ಷಗಳಿಂದ RCBಯ ದೊಡ್ಡ ಅಭಿಮಾನಿಯಾಗಿದ್ದೇನೆ. 2023ರಲ್ಲಿ ವಿರಾಟ್ ಕೊಹ್ಲಿಯನ್ನ ಭೇಟಿ ಮಾಡುವ ಅವಕಾಶ ಸಿಕ್ಕಿತ್ತು. ನಾನು ಅವರ ಬಳಿ ಹೆಚ್ಚು ಕೇಳುವುದೇನೂ ಇರಲಿಲ್ಲ. 2024ರಲ್ಲಿ ಅವರ ಕೈ ಕುಲುಕಲು ಮತ್ತು ಅವರ ಹಸ್ತಾಕ್ಷರವನ್ನು ಪಡೆಯಲು ನಾನು ಬಯಸಿದ್ದೆ. ಹಾಗೆ RCB ತಂಡಕ್ಕಾಗಿ ಆಡುವುದು ನನ್ನ ಕನಸು ಎಂದು ನಿತೀಶ್ ಕುಮಾರ್ ರೆಡ್ಡಿ ಹೇಳಿಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.